ಹಾಗೆ ಫ್ಲೈಟ್ ಕೂಡ ಅಷ್ಟೇ 1 hour ಡಿಲೇ ಆಗಿದೆ. ಮತ್ತೆ ಕೇಳೇ ಇಲ್ಲ, ನಾವು ಹಿಡ್ಕೊಂಡು ವೇಟ್ ಮಾಡ್ತಾ ಇದ್ದೀರಾ ಕೇಳ್ತೀರಾ ಅಂತ. ಇಂಟರ್ನ್ಯಾಷನಲ್ ಇಂದ ಯಾರು ಬರ್ತಾ ಇದ್ದಾರೆ ಅಂದ್ರೆ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಇಂಟರ್ನ್ಯಾಷನಲ್ ಪಿಕಪ್ ಜಾಗ ನಮ್ದು ಬೇರೆ, ಸೊ ನಾವು ನ್ಯಾಷನಲ್ ಪಿಕಪ್ ಜಾಗಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಕ್ವೀನ್ ಎಲಿಜಬೆತ್ ನೋಡ್ತಾ ಇದ್ದೀನಿ. ಸುಮ್ಮನೆ ಯಾಕೆ, ಚಾರ್ಲ್ಸ್ ಕಿಂಗ್ ಇವ್ರ ಹೆಸರು, ಇವರೇ ಇವಾಗ ಪ್ರೆಸೆಂಟ್ ಕಿಂಗ್. ಬಂದು ಲ್ಯಾಂಡ್ ಆಗೋದು ಕೂಡ ಸ್ವಲ್ಪ ಲೇಟ್ ಆಯ್ತು. ಇವರೇ ನೋಡಿ ನಮ್ಮ ಅತ್ತೆ. 8 ನಿಮಿಷ ಆದ್ಮೇಲೆ 5 ನಿಮಿಷಕ್ಕೆ 150 rupees ಚಾರ್ಜ್ ಮಾಡ್ತಾರಂತೆ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 4:45 ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಇನ್ನೇನು ಕೆಳಗಡೆಗೆ ಬಂದ್ವಿ. ಅಷ್ಟರಲ್ಲಿ ಗೊತ್ತಾಯ್ತು ನಾವು ಹೋಗೋ ಜಾಗಕ್ಕೆ 1 hour ಲೇಟ್ ಆಗಿ ಹೋಗ್ಬೇಕು ಅಂತ. ಸೊ ಅದಕ್ಕೆ ಮತ್ತೆ ಹೋಗಿ ಮನೆಗೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಮಕ್ಳಿಗೆಲ್ಲ ಹಾಲೆಲ್ಲ ಕಾಯಿಸ್ಬಿಟ್ಟು ಅವ್ರನ್ನ ರೆಡಿ ಆಗಕ್ಕೆ ಕೇಳಿ ಇವಾಗ 6 ಗಂಟೆಗೆ ಮನೆ ಬಿಟ್ಟು ಹೊರಡ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಇವತ್ತು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ. ಏರ್ಪೋರ್ಟ್ಗೆ ನಾನು ಹೋಗ್ತಾ ಇರೋದು ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾವಾಗ ಹೋಗಿದ್ದು ಅಂದ್ರೆ ಏರ್ಪೋರ್ಟ್ ಓಪನ್ ಆಗಿರೋ ವರ್ಷದಲ್ಲೆಲ್ಲೋ ಹೋಗಿದ್ದು. ತುಂಬಾ ಒಂದು 15 ವರ್ಷ ಆಯ್ತು ಅನ್ಸುತ್ತೆ ಅವಾಗ ಹೋಗಿರೋದು. ಅದಾದ್ಮೇಲೆ ಇವತ್ತೇ ಹೋಗ್ತಾ ಇರೋದು ಏರ್ಪೋರ್ಟ್ಗೆ. ಯಾಕೆ ಅಂತ ಹೇಳ್ತೀನಿ. ನಾನೆಲ್ಲೂ ಫ್ಲೈಟಲ್ಲಿ ಹೋಗ್ತಾ ಇಲ್ಲ. ನನಗೆ ಹೋಗೋದು ಫ್ಲೈಟ್ ಅಂದ್ರೇನೆ ಭಯ. ಸೊ ಹೋಗಿಲ್ಲ, ಯಾವತ್ತೂ ಹೋಗಿಲ್ಲ. ಸುಮಾರು ಸಲ ಸತೀಶ್ ಕರೀತಾ ಇತ್ತು ಬಾ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲೇ ಡೆಲ್ಲಿಗೆಲ್ಲ ಹೋಗೋಣ ಬಾ ಅಂತ ಕರೆದಿತ್ತು, ಬಟ್ ಹೋಗಿಲ್ಲ, ನನಗೆ ಭಯ ಜಾಸ್ತಿ ಅಂತ. ಇವಾಗಂತೂ ಆ ಇನ್ಸಿಡೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ, ಫ್ಲೈಟ್ ಕ್ರ್ಯಾಶ್ ಆಗೋದೆಲ್ಲ ನೋಡ್ತಾ ಇದ್ರೆ ಫ್ಲೈಟ್ ಸವಾಸನೇ ಬೇಡ ಅಂತ ಅನ್ಸ್ಬಿಡುತ್ತೆ. ಬಟ್ ಇವತ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇವತ್ತಿನ ದಿನ ಇವಾಗ ಸ್ಟಾರ್ಟ್ ಆಗಿದೆ. ಪಾಪ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಅಕ್ಕಾಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಮಕ್ಕಳನ್ನ ಒಂಚೂರು ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಡು ಅಂತ ಅಂದ್ಬಿಟ್ಟು. ಬ್ರೇಕ್ಫಾಸ್ಟ್ ಎಲ್ಲ ನಾನೇ ತಂದು ಕೊಡ್ತೀನಿ, ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳಿ ಕಳಿಸಿದ್ರು. ಸೊ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ಇಬ್ರು ಬೆಳಗ್ಗೆನೆ ಎದ್ದು ಹೋಗ್ತಾ ಇದ್ದೀವಿ. ಸೊ ಇವಾಗ 6 ಗಂಟೆ, ಕರೆಕ್ಟಾಗಿ 6 ಗಂಟೆ. ನಾವು ಬಿಟ್ಟಾಗ ಒಂದು 5:50 ಹಂಗಾಗಿತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬೆಳಗ್ಗೆ 6 ಗಂಟೆ ಆದ್ರೂ ನೋಡಿ ಇನ್ನು ಕತ್ಲು ಹಂಗೆ ಇದೆ. ಗಾಡಿ ಎಲ್ಲ ಹೋಗ್ತಾ ನಮ್ಮ ಬೆಂಗಳೂರಲ್ಲಿ ಎಷ್ಟು ಬೆಳಗ್ಗೆ ಎಷ್ಟೇ ಬೇಗ ಹೋದ್ರೂ ಗಾಡಿಗಳಿಗೆ ಮಾತ್ರ ಏನು ಬರೋಲ್ಲ. ಟ್ರಾಫಿಕ್ ಆಗೋ ಅಷ್ಟು ವೆಹಿಕಲ್ಸ್ ಇರುತ್ತೆ. ಇನ್ನೇನು ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ ಅಷ್ಟೇ ಏರ್ಪೋರ್ಟ್ಗೆ. ರೀಚ್ ಆದ್ವಿ. ರೀಚ್ ಆಗಿಲ್ಲ, 4 ಕಿಲೋಮೀಟ್ರು, ಇನ್ನೊಂದು 10-15 ನಿಮಿಷ. ತುಂಬಾ ಸಲ ನನ್ನ ಹಸ್ಬೆಂಡ್ ಕರೆದಿದ್ದಾರೆ, ಬಾ ಹೋಗಿ ಬರೋಣ ಎಲ್ಲಾದ್ರೂ ಅಂದರೆ ಡೆಲ್ಲಿ, ಆಗ್ರಾಗೆ, ತಾಜ್ ಮಹಲ್ ನೋಡೋದಕ್ಕೆ, ಹಾಗೆ ಪುಣೆಗೆಲ್ಲ ತುಂಬ ಸಲ ಕರೆದಿದ್ದಾರೆ ಹೋಗೋಣ ಫ್ಲೈಟಲ್ಲಿ ಅಂತ. ಬಟ್ ನಾನೇನೆ ಸ್ವಲ್ಪ ಭಯ ಪಡ್ತೀನಿ. ಫ್ಲೈಟ್ ಅಂದ್ರೇ ಯಾಕೋ ಭಯ ಆಗುತ್ತೆ, ತುಂಬ ನರ್ವಸ್ ಆಗಿಬಿಡ್ತೀನಿ. ಸೊ ಹಾಗಾಗಿ ಯಾವತ್ತೂ ಹೋಗಿರಲಿಲ್ಲ. ನನಗೆ ಈ ಥರ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಈ ಥರ ಲಾಂಗ್ ಡ್ರೈವ್ ಹೋಗೋದಂದರೆ ತುಂಬ ಇಷ್ಟ. ಇದೇನು ಲಾಂಗ್ ಡ್ರೈವ್ ಅಲ್ಲ, ನಮ್ಮ ಮನೆಯಿಂದ ಒಂದು 45 ಮಿನಿಟ್ಸಲ್ಲೆಲ್ಲ ಏರ್ಪೋರ್ಟಿಗೆ ರೀಚ್ ಆಗಿಬಿಡ್ತೀವಿ. ಬಟ್ ನನಗೊಂದು ಆಸೆ, ಯಾವುದಾದ್ರೂ ಈ ವಿಂಟರ್ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬೈಕಲ್ಲಿ ನಾವಿಬ್ಬರೇ ಲಾಂಗ್ ಹೋಗಬೇಕು, ಅದು ಬೆಳಗ್ಗೆನೇ ಹೋಗಬೇಕು ಅಂತ ತುಂಬ ಆಸೆ. ಬಟ್ ಏನಂದರೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಅದಕ್ಕೂ ಕೂಡ ಬೇಜಾರಾಗುತ್ತೆ. ಫಸ್ಟ್ ಟೈಮ್ ಏರ್ಪೋರ್ಟ್ ಹತ್ರ ಬಂದು ಎಲ್ಲ ನೋಡ್ತಾ ಇದ್ದೀನಿ, ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಾ ಇದೆ. ಇನ್ನೇನಾದರೂ ಫ್ಲೈಟಲ್ಲೇ ಹೋಗಂಗಿದ್ದಿದ್ರೆ ಇನ್ಯಾವ ಥರ ಎಕ್ಸೈಟ್ ಆಗಿರ್ತಾ ಇದೆ ನಾನಂತ ಥಿಂಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಆಕ್ಚುಲಿ ಒಳಗಡೆ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಹೋಗ್ತಾ ಇಲ್ಲ ನಾನು. ಯಾಕೆ ಅಂತ ಇನ್ನೊಂದು 2 ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ ಯಾಕೆ ಬಂದಿದ್ದು. ಎಲ್ಲ ಫ್ಲೈಟ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜನ, ಇಷ್ಟು ಜನ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರೆ ಪರ್ ಡೇ. ಅದು ಒನ್ ಟೈಮಲ್ಲಿ ಇಷ್ಟು ಜನ ನೋಡ್ತಾ ಇದ್ದೀನಿ. ಓಕೆ, ನಾವು ಬಂದಿರೋ
ಜಾಗ ರಾಂಗ್. ಅಂದರೆ ನಾವು ಹೋಗ್ಬೇಕಾಗಿದ್ದು ಬೇರೆ ಪ್ಲೇಸ್, ಅಂದರೆ ಇಂಟರ್ನ್ಯಾಷನಲ್ ಪಿಕಪ್ ಜಾಗ ನಮ್ಮದು ಬೇರೆ. ಸೊ ನಾವು ನ್ಯಾಷನಲ್ ಪಿಕಪ್ ಜಾಗಕ್ಕೆ ಬಂದಿದ್ದೀವಿ. ಇಂಟರ್ನ್ಯಾಷನಲಿಂದ ಯಾರು ಬರ್ತಾ ಇದ್ದಾರೆ ಅಂದರೆ ನಮ್ಮ ಅತ್ತೆ ಬರ್ತಿದ್ದಾರೆ. ಸೊ ಅತ್ತೆ ಅಂತಂದರೆ ತುಂಬ ಫಾರ್ ರಿಲೇಟಿವು. ನನಗೆ ನಾನು ಯಾವತ್ತೂ ಅವ್ರನ್ನ ನೋಡಿರಲಿಲ್ಲ, ಅಂದರೆ ಚಿಕ್ಕ ವಯಸ್ಸಿಂದ ಯಾವತ್ತೂ ನೋಡಿರಲಿಲ್ಲ. ಈಗ ತೋರಿಸ್ತೀನಿ. ಬಟ್ ನಾವು ಮೀಟ್ ಮಾಡೋದು ಒಂದು 2 ಸಲ ಅಷ್ಟೇ. ನಮ್ಮ ಮನೆಗೆ ಬಂದಾಗ ಅವರು ಲಂಡನಲ್ಲಿರೋದು. ಸೊ ಅವರು ಲಂಡನಲ್ಲಿರೋದು. 1-2 ಸಲ ಮನೆಗೆ ಬಂದಿದ್ದಾರೆ. ಬಟ್ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಸೊ ಈ ಸಲ ಫಸ್ಟ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಆ್ಯಂಡ್ ತುಂಬ ಫಾರ್ ರಿಲೇಟಿವ್, ಅಂದರೆ ಅಷ್ಟು ಕ್ಲೋಸ್ ರಿಲೇಟಿವ್ ಅಲ್ಲ. ನನ್ನ ಮದುವೆ ಆದಮೇಲೆ ನನಗೆ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿದ್ದು, ನಮ್ಮ ಅಜ್ಜಿ ಕಡೆಯಿಂದ ಸಿಕ್ಕಿದ್ದು. ಯಾವ ಥರ ರಿಲೇಟಿವ್ ಅಂತ ಕೂಡ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನನಗೆ ಅತ್ತೆ ಆಗ್ಬೇಕಂತ ಗೊತ್ತು. ಸೊ ಹಾಗೆ ಇವತ್ತು ಅವ್ರು ಬರ್ತಾ ಇದ್ದಾರೆ. ಪಾಪ ಅವ್ರು ಅಲ್ಲಿಂದ ಒಬ್ಬರೇ ಬರ್ತಾ ಇದ್ದಾರೆ. ನಮ್ಮ ಮಾವ ಬರ್ತಾ ಇಲ್ಲ, ಅವರು ಅವ್ರ ಡ್ಯಾಡಿ ಮನೆಗೆ ಹೋಗಿದಾರಂತೆ. ಸೊ ಹಾಗೆ ಅವ್ರೊಬ್ರೇ ಬರ್ತಾ ಇದ್ದಾರೆ. 1 ಮಂತ್ ಬರ್ತಾ ಇದ್ದಾರೆ. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾರೆ. ಅಂದ್ರೆ ಸ್ವಲ್ಪ ದಿನ ಅಂದ್ರೆ ಊರ್ಗ್ ಹೋಗೋದು ಬರೋದು ಈ ತರ ಇರುತ್ತೆ. ಸೊ ಅವರು ಬಂದು ಕೂರ್ಗ್. ಸೊ ಹಾಗಾಗಿ ಇವಾಗ ಒಂದು 2-3 ಡೇಸ್ ಇಲ್ಲಿ ಇರ್ತಾರೆ. ಸೊ ಅವ್ರ ಜೊತೆ ಕಳೆಯುವಂಥ ಟೈಮ್ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಬಂದಿದ್ದಾರೆ. ಬ್ಯಾಗ್ ಬಂದು 1 ಬ್ಯಾಗ್ 1 ಲಗೇಜ್ ಸಿಕ್ಕಿದೆ ಅಂತೆ, ಇನ್ನೊಂದು ಲಗೇಜ್ ಸಿಕ್ಕಿಲ್ಲ ಅಂತೆ. ಸೊ ಕಂಪ್ಲೇಂಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಫ್ಲೈಟ್ ಕೂಡ ಅಷ್ಟೇ 1 ಅವರ್ ಡಿಲೇ ಆಗಿದೆ. ಬಂದು ಲ್ಯಾಂಡ್ ಆಗೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನನಗೆ ಮೆಸೇಜ್ ಹಾಕಿದ್ರು, ಈ ಥರ 1 ಅವರ್ ಡಿಲೇ ಆಗ್ತಿದೆ ಫ್ಲೈಟ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಕೂಡ ಮತ್ತೆ ಮನೆಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಒಂದು 1/2 ಅವರ್ ಲೇಟಾಗಿ ಬಂದ್ವಿ. ಸೊ ಅವ್ರು ಲ್ಯಾಂಡ್ ಆಗಿ ಸುಮಾರು ಹೊತ್ತಾಯಿತು. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಅದೇ 1 ಬ್ಯಾಗ್ ಏನೋ ಬಂದಿದೆ ಅಂತೆ, ಇನ್ನೊಂದು ಬ್ಯಾಗ್ ಬಂದಿಲ್ಲ. 2-3 ಬ್ಯಾಗ್ ಏನೋ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಅವ್ರನ್ನ ಪಿಕ್ ಮಾಡಿಕೊಂಡು ಹೊರಡೋದು ಅಂತ. ಸೊ ಪಾಪ ತುಂಬ ವೆಯ್ಟ್ ಮಾಡ್ತಾ ಇದ್ರು. ಡೈಲಿ ಫೋನ್ ಮಾಡಿ ಇನ್ನು2 ದಿನ ಇದೆ, ಇನ್ನು 3 ದಿನ ಇದೆ, ನೆಕ್ಸ್ಟ್ ವೀಕಲ್ಲಿ ಇರ್ತೀನಿ, ಈ ಥರ ಎಲ್ಲ ಹೇಳ್ತಾ ಇದ್ರು. ಅವ್ರಿಗೂ ಒಂದು ಖುಷಿ ಅಲ್ವಾ, ಅವ್ರ ದೇಶನ ನೋಡೋದು ಅಂತಂದರೆ ತುಂಬ ಇಷ್ಟ ಅವ್ರಿಗೆ, ಇಂಡಿಯಾಗೆ ಬರೋದು ಅಂತಂದರೆ. ಆದರೂ ಪಾಪ ಅಷ್ಟು ದೂರದಿಂದ ಅವರೊಬ್ಬರೇ ಟ್ರಾವೆಲ್ ಮಾಡ್ಕೊಂಡು ಬರೋದು ಅಂದರೆ ತುಂಬ ಕಷ್ಟ. ನಿನ್ನೆ ಬೆಳಗ್ಗೆ ಇಂಡಿಯನ್ ಟೈಮ್ 11 ಅಂದರೆ ಅವ್ರದ್ದು 5 o'clock ಅಷ್ಟೊತ್ತಿಗೆ, ಮಾರ್ನಿಂಗ್ 5 o'clockಗೆ ಅವ್ರ ಮನೆ ಬಿಟ್ಟಿದ್ದು. ನೈಟ್ ನನಗೆ ಕಾಲ್ ಮಾಡಿದಾಗ ಒಂದು 7:30-8 ಗಂಟೆ ಆಗಿತ್ತು. ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಅವರಿಗೆ ಲಗೇಜ್ ಸಿಕ್ಕಿಲ್ಲ ಅಂತೆ. ಸೊ ಕಂಪ್ಲೇಂಟ್ ಮಾಡಿದ್ದಾರೆ, ಮನೆಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತಾರಂತೆ. ಸೊ ಮನೆಗೆ ಕಳಿಸ್ಕೊಡ್ತಾರಂತೆ ಲಗೇಜು. ಸೊ ಅಡ್ರೆಸ್ ತಗೊಂಡಿದ್ದಾರೆ ನಮ್ಮ ಮನೆದು. ಬಟ್ ಹೆಂಗೆ ಮಿಸ್ ಆಗುತ್ತಲ್ವಾ, ಅಲ್ಲಿಗೆ ಎಲ್ಲ ಎಂಟ್ರಿ ಮಾಡಿನೇ ಚೆಕ್ ಮಾಡಿನೇ ಅಲ್ವಾ ಕಳಿಸಿರ್ತಾರೆ. ಸೊ 1 ಲಗೇಜ್ ಮಾತ್ರ ಬಂದಿದೆ, ಇನ್ನೊಂದು ಲಗೇಜ್ ಬಂದಿಲ್ಲ ಅಂತೆ, ಕಳಿಸ್ಕೊಡ್ತೀನಿ ಅಂತ ಹೇಳಿದಾರಂತೆ. ಸೊ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು, ಅವ್ರಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು. ಅದಕ್ಕೆ ಅಂತ ಮನೇಲಿ ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ. ಹೋಗೋಷ್ಟೊತ್ತಿಗೆ ಏನಾದರೂ ಹೊಟ್ಟೆ ಹಸಿದ್ರೆ ರೋಡಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಇಲ್ಲ ಅಂತಂದರೆ ಮನೆಗೆ ಹೋಗಿ ಇಡ್ಲಿ ಮಾಡಿ, ನಾನು ಅಡುಗೆ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಇವರು ಸ್ವಲ್ಪ ಇಂಟರ್ನ್ಯಾಷನಲ್ ಅವಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡಬೇಕು ಅವ್ರಿಗೆ ಇಷ್ಟ ಆಗುತ್ತಾ ನಮ್ಮ ಟೇಸ್ಟು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನಾನು ಮಾಡೋ ಅಡುಗೆ ಅಂತಂದರೆ ಸ್ವಲ್ಪ ಎಲ್ಲ ಇಷ್ಟಪಡ್ತಾರೆ. ನಾವು ಪಿಕಪ್ ಪಾಯಿಂಟು ನೋಡಿ ಇಲ್ಲಿದ್ದೀವಿ, ಕಾಣಿಸ್ತಲ್ಲ. ಓಕೆ, ಪಿಕಪ್ ಪಾಯಿಂಟು 17 ನಂಬರ್ ಹತ್ರ ಇದ್ದೀವಿ. ಇಲ್ಲಿ ಪಿಕಪ್ ಮಾಡೋದಕ್ಕೆ 8 ನಿಮಿಷಕ್ಕೆ ಫ್ರೀ. 8 ನಿಮಿಷ ಆದಮೇಲೆ 5 ನಿಮಿಷಕ್ಕೆ 150 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ನಮ್ಮ ಅತ್ತೆ ಮೇಲ್ಗಡೆ ಇದ್ದಾರೆ, ಅಂದರೆ ಎಂಟ್ರೆನ್ಸ್ ಹತ್ರ ಇದ್ದಾರೆ. ಅವರು ಬೇಸ್ಮೆಂಟಿಗೆ ಬಂದು ಇಲ್ಲಿ ಪಿಕಪ್ ಪಾಯಿಂಟ್ ಹತ್ರ ಬರಬೇಕು. 8 ನಿಮಿಷ ಆದಮೇಲೆ 5 ನಿಮಿಷಕ್ಕೆ 150 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ದೇವ್ರೆ, 5 ನಿಮಿಷಕ್ಕೆ ಏನೋ ಒಂದು 1/2 ಅವರ್ಗಂದ್ರೂ ಓಕೆ, 5 ನಿಮಿಷಕ್ಕೆ ಮೈ ಗಾಡ್. ನಮ್ಮ ಆಯಿನ ಬಂದೆ, ನಾನು ಆಲ್ರೆಡಿ ಬಂದು 1.5 ನಿಮಿಷ ಆಯ್ತು. ಸುಮ್ಮನೆ ಯಾಕೆ ಕೊಡಿ
ಇನ್ನು ನಮ್ಮ ಅತ್ತೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಸುಮ್ಮನೆ ಯಾಕೆ ನಾವು 5 ನಿಮಿಷಕ್ಕೆ 150 ರುಪೀಸ್ ಚಾರ್ಜ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹಾಗೆ ಮತ್ತೆ 1 ರೌಂಡ್ ಹೋಗಿ ಮತ್ತೆ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೆಳಗಡೆ ಬಂದು ಫೋನ್ ಮಾಡಿದ್ರು, ನಾನು ಪಾಯಿಂಟ್ ಪಿಕಪ್ ನಂಬರ್ 4 ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಮತ್ತೆ ರೀ ಎಂಟ್ರಿ ತೊಗೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಫ್ರೀನೇ ತೊಗೊಂಡ್ರು. ಸೊ ರೀ ಎಂಟ್ರಿ ತೊಗೊಂಡು ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀವಿ. ಇವರೇ ನೋಡಿ ನಮ್ಮ ಅತ್ತೆ. ಇದೊಂಥರ ನಮಗೆ ಹೊಸ ಎಕ್ಸ್ಪೀರಿಯೆನ್ಸು. ಬಿಕಾಸ್ ನಾವು ಫಸ್ಟ್ ಟೈಮ್ ಈ ಥರ ಏರ್ಪೋರ್ಟಿಗೆ ಬಂದು ಒಬ್ಬರನ್ನ ಪಿಕ್ ಮಾಡ್ತಾ ಇರೋದು ಅಂದರೆ ಅವಾಗೆಲ್ಲ ನನ್ನ ಹಸ್ಬೆಂಡ್ನ ಪಿಕ್ ಮಾಡ್ತಾ ಇದ್ದೆ ಏನಾದರೂ ಡೆಲ್ಲಿ ಪುಣೆಗೆ ಹೋದಾಗ. ಬಟ್ ಈ ಥರ ಬೇರೆಯವ್ರನ್ನ ಪಿಕ್ ಮಾಡ್ತಾ ಇರೋದು ಅಂತ ಅಂದರೆ ಇವ್ರನ್ನೇ ಫಸ್ಟು. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಲಂಡನ್ ಪೌಂಡ್ಸ್ ಮೈ ಇದು ಒಂದು 20 ಪೌಂಡ್ ಹಂಚಂಗೆ ಹೆಚ್ಚಕ್ಕೆ ಮೈ ಡೈಲಿ ಚೇಂಜ್ ಅಪ್ಪ, ಡೈಲಿ ಚೇಂಜ್ ಆಗುತ್ತಂತೆ. ಅಂದ್ರೆ ಇಂಡಿಯನ್ ಅಂದ್ರೆ ಡಾಲರ್ ಇದು ಲಂಡನ್ದು 20 ಪೌಂಡ್ಸ್ದು. ಸೊ ಇಂಡಿಯನ್ ಕರೆನ್ಸಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ರೇಟ್ಗೆ. ನೋಡಿ ಇಂಗ್ಲೆಂಡ್ ರಾಣಿ, ನಮ್ದಲ್ಲಿ ಗಾಂಧಿ ತಾತ ಹೆಂಗೆ ಹಂಗೆ ಇಂಗ್ಲೆಂಡಲ್ಲಿ ಇಂಗ್ಲೆಂಡ್ ರಾಣಿ ಕ್ವೀನ್ ಎಲಿಜಬೆತ್. ಇದೆ ಫಸ್ಟ್ ಟೈಮ್ ನಾನು ಕ್ವೀನ್ ಎಲಿಜಬೆತ್ ನೋಡ್ತಾ ಇದ್ದೀನಿ. ಇವತ್ತು 123 ರುಪೀಸ್ ಇಂಡಿಯನ್ದು. ಅವಾಗ 20 ಪೌಂಡ್ಸ್ ಅಂದರೆ ಲೆಕ್ಕ 123. ಹಾಂ, ಈ ಒಂದು ನೋಟಿನ ಬೆಲೆ 2460 ರೂಪಾಯಿ. ಅಂದರೆ ಇಲ್ಲಿ ಇಷ್ಟಿದೆ. ನಮ್ಮ ಅತ್ತೆ ಇವಾಗ ಇದರಲ್ಲಿ ಎಷ್ಟು ಸಾವಿರ ಆಗುತ್ತೆ ಅಂತ ಲೆಕ್ಕ ಹಾಕುವಂತ ಕೊಟ್ಟಿದ್ದಾರೆ. ಆಯಿತಾ, ಚೆಕ್ ಮಾಡ್ತೀನಿ. ಈಗ ಈ ಬಂಚಲ್ಲಿ 1200 ಪೌಂಡ್ಸ್ ಇದೆ. ಅಂದರೆ 1 ಪೌಂಡ್ ಅಂದರೆ 20 ಪೌಂಡ್ಸ್ ನೋಟಿಗೆ 123 ರೂಪಾಯಿ ಅಂದರೆ 1200 ಪೌಂಡ್ಸ್ ಇದೆ. ಎಷ್ಟಾಗುತ್ತೆ ಲೆಕ್ಕ. ನಾವು ಕ್ಯಾಲ್ಸಿ ಮಾಡಿರೋದ್ರ ಪ್ರಕಾರ 1,40,000 ರೂಪಾಯಿಗಳಿದೆ ಇದರಲ್ಲಿ. ಇಷ್ಟೇ ಬಂಡಲ್. ನಮಗೆ 1 ಲಕ್ಷದ ಅಂತ ಅಂದರೆ ಇಷ್ಟು ದೊಡ್ಡ ಬಂಡಲ್ ಆಗುತ್ತೆ. ಸೊ ಇದಿಷ್ಟು 1,40,000. ಹೆಂಗಿದ್ದಾರೆ ನೋಡಿ ರಾಣಿ, ಲಂಡನ್ ರಾಣಿ. ನಮ್ಮ ಅತ್ತೆ ನನಗೆ ಲಂಡನ್ ಚಾಕ್ಲೇಟ್ಸ್, ಲಂಡನ್ ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಚಾಕ್ಲೇಟ್ಸ್ ಇಲ್ಲೊಂದಿದೆ, ಇದು ಲಂಡನ್ ಚಾಕ್ಲೇಟ್. ಮಕ್ಕಳಿಗೆ ನಮ್ಮ ಮಾವ ಕೊಟ್ಟು ಕಳಿಸಿದ್ದಾರೆ. ಇಂಥದ್ದು ಇನ್ನೊಂದು ಪ್ಯಾಕೆಟ್ ಇದೆ, ಎತ್ತಿಟ್ಟಿದ್ದೀನಿ. ನನ್ನ ಮಕ್ಕಳು ನೋಡಿದ್ರೆ ಫುಲ್ ಖುಷಿ. ಇದು ನೋಡಿ 20 ರೂಪಾಯಿ 20 ಪೌಂಡ್ಸ್ದು ನೋಟು. ಇದು 10 ಪೌಂಡ್ಸ್ದು ನೋಟು. ಹಾಗೆ ಇದು 5 ಪೌಂಡ್ಸ್ದು ನೋಟು. ಇದು ಬಂದು ಇವರ ಮಗ ಅಂತೆ, ಚಾರ್ಲ್ಸ್ ಕಿಂಗ್ ಅಲ್ಲ ಮೈ, ಚಾರ್ಲ್ಸ್ ಕಿಂಗ್ ಇವ್ರ ಹೆಸರು. ಇವರೇ ಇವಾಗ ಪ್ರೆಸೆಂಟ್ ಕಿಂಗ್, ಕಿಂಗ್ ಚಾರ್ಜ್. ಇವರ ಅಂಡರಲ್ಲಿ ಲಂಡನ್ ನಡೀತಾ ಇದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಸಾಫ್ಟ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮುಟ್ಟಿದ್ರೆ ಜಾರ್ಕೊಂಡು ಹೋಗುತ್ತೆ. ಇದಿಷ್ಟು ಇವಾಗ ನನ್ನ ಹತ್ರ 1,40,000 ಇದೆ ಇಷ್ಟರಲ್ಲಿ. ಇನ್ನು ಏನು ಅವರು ಲಂಡನಿಂದ ಪೌಂಡ್ಸ್ ತೊಗೊಂಬಂದಿದ್ರು ಅಲ್ವಾ, ಸೊ ಅದನ್ನು ಆ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಮನಿ ಎಕ್ಸ್ಚೇಂಜ್ ಪ್ಲೇಸಿಗೆ ಬರ್ತಾಯಿದ್ದೀವಿ. ಸೊ ಇಲ್ಲಿ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಪೌಂಡ್ಸ್ನ ಅಂತ ಅಂದ್ಬಿಟ್ಟು. ಬಿಕಾಸ್ ಅವರು ಇಲ್ಲಿ ಇರ್ತಾರಲ್ವಾ, ಸೊ ಅವ್ರ ಎಕ್ಸ್ಪೆನ್ಸಸ್ನ ಏನು ಸ್ಪೆಂಡ್ ಮಾಡೋದಕ್ಕೋಸ್ಕರ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮನಿ ಎಕ್ಸ್ಚೇಂಜ್ ಹೂಡಿ ಹತ್ರ ಇದೆ. ಸೊ ಅಲ್ಲಿಗೆ ಬಂದಿದ್ವಿ ನಾವು. ಸೊ ಏನು ಇವತ್ತಿಂದು ರೇಟ್ ಏನಿದೆ ಆ ರೇಟಿಗೆ 1 ಪೌಂಡ್ಸ್ = ಆ ರೇಟಿಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಸೊ ಇಷ್ಟು ಕರೆನ್ಸಿನ ನಾನು ಇವಾಗ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದಿರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.